ಸರ್ಕಾರಿ ನೌಕರರಿಗೆ ಶಾಕಿಂಗ್ ನ್ಯೂಸ್. ಕೆಲಸದ ಜೊತೆಗೆ ಕುಟುಂಬ ಸದಸ್ಯರನ್ನ ರಕ್ಷಿಸಬೇಕು, ಇಲ್ಲಾಂದ್ರೆ ಶಿಸ್ತು ಕ್ರಮ ಎದುರಿಸಬೇಕಾಗತ್ತೆ. ಏನಿದು ಸರ್ಕಾರದ ಸೂಚನೆ ಹೇಳ್ತೀವಿ ಅಂತೀರಾ? ಈ ವರದಿ ನೋಡಿ ಗೊತ್ತಾಗತ್ತೆ. ಸರ್ಕಾರಿ ಕೆಲಸ ಅಂದ್ರೆ ಆರಾಮ್ ಕೆಲಸ ಮಾಡಿದ್ರೂ ಮಾಡದೇ ಇದ್ರೂ ಸಂಬಳ ಸಿಗುತ್ತೆ ಅನ್ನೋದು ಕೆಲವರ ಮಾತು. ಇನ್ನು ಕೆಲವರಂತೂ ವೃತ್ತಿಯಲ್ಲಿ ಮಾತ್ರ ಶಿಸ್ತಿನಿಂದ ನಡೆದುಕೊಂಡು ಮನೆಯಲ್ಲಿ ರಾಕ್ಷಸರಂತೆ ವರ್ತಿಸ್ತಾರೆ. ವಯಸ್ಸಾದ ತಂದೆ ತಾಯಿಯರನ್ನ ನಿರ್ಲಕ್ಷಿಸಿ ಅಗೌರವ ಸೂಚಿಸ್ತಾರೆ. ಇಂತಹ ಕೆಟ್ಟ ಮನಸ್ಥಿತಿಯ ಸರ್ಕಾರಿ ನೌಕರರಿಗೆ ಬಿಸಿ ಮುಟ್ಟಿಸಲು ಸರ್ಕಾರವೇ ಮುಂದಾಗಿದೆ. ತಂದೆ ತಾಯಿಯಾಗಲಿ ತಮ್ಮ ಮನೆಯವರಿಗಾಗಲಿ ಕಿರುಕುಳ ನೀಡಿದ್ರೆ ಶಿಸ್ತು ಕ್ರಮ ಎದುರಿಸಬೇಕಾಗುತ್ತೆ. ಸರ್ಕಾರಿ ನೌಕರರು ಅನೇಕ ಸಂದರ್ಭಗಳಲ್ಲಿ ಅವರ ಪತ್ನಿಗಿರ್ಬೋದು, ವೃದ್ಧ ತಂದೆ ತಾಯಿಗಳಿಗಿರ್ಬೋದು, ಅಣ್ಣ ತಂಗಿರಿಗೆ ಇರ್ಬೋದು, ತೊಂದರೆಗಳನ್ನು ಕೊಟ್ಟಂಥ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಏನು ಒಂದು ಕಾನೂನನ್ನ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಕಾನೂನನ್ನು ಮಾಡಿದ್ದಾರೆ. ಅದು ನಿಜವಾಗಲೂ ಸರ್ಕಾರಿ ನೌಕರರು ಒಂದು ಎಚ್ಚರಿಕೆಯಾಗಿರಲಿ, ಅದನ್ನು ಕ್ರಮಬದ್ಧವಾಗಿ ನಡೆಸ್ಕೊಂಡು ಹೋಗಲಿ, ಅವರ ಒಂದು ಕುಟುಂಬದಲ್ಲಿ ಅನಾಹುತ ಆಗದಂಗಿರಲಿ ಅನ್ನೋ ಉದ್ದೇಶ ಮಾಡೋದ್ರಿಂದ ಅದು ಒಳ್ಳೆಯದಾಗಿದೆ. ಸರ್ಕಾರದ ಅಧೀನ ಕಾರ್ಯದರ್ಶಿ ಹೊರಡಿಸಿರುವ ಆದೇಶದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಕರ್ನಾಟಕ ಸರ್ಕಾರ ಕಾರ್ಯಾಲಯ, ವಿಧಾನಸೌಧ, ಬೆಂಗಳೂರು ಸುತ್ತೋಲೆ. ವಿಷಯ ಸರ್ಕಾರಿ ನೌಕರರ ನಡತೆ, ಕುಟುಂಬ ಸಮರ್ಪಕ ನಿರ್ವಹಣೆಗೆ ಸಂಬಂಧಿಸಿರುವಂತೆ. ಸರ್ಕಾರಿ ನೌಕರರು ತಮ್ಮ ಹೆಂಡತಿ ಮತ್ತು ಮಕ್ಕಳನ್ನ ಅಲಕ್ಷಿಸಿ ಯೋಗ್ಯ ರೀತಿಯಲ್ಲಿ ನೋಡಿಕೊಳ್ಳದೇ ಇರುವ ಪ್ರಕರಣಗಳು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. ಒಬ್ಬ ಸರ್ಕಾರಿ ನೌಕರರು ಸಭ್ಯ ನಡತೆಯನ್ನ ತನ್ನ ಖಾಸಗಿ ಜೀವನದಲ್ಲಿ ಉಳಿಸಿಕೊಂಡು ಬರಬೇಕಾಗುತ್ತದೆ. ತನ್ನ ಹೆಂಡತಿ ಮತ್ತು ಮಕ್ಕಳನ್ನ ಪೋಷಿಸುವ ಜವಾಬ್ದಾರಿಯನ್ನು ಅಸಡ್ಡೆ ಮಾಡಿದ್ರೆ ಅಂತಹ ಸರ್ಕಾರಿ ನೌಕರನ ಗೌರವಕ್ಕೆ ಹಾನಿ ಉಂಟಾಗುವುದಲ್ಲದೆ ಸಾರ್ವಜನಿಕರು ಆತನಲ್ಲಿಟ್ಟಿರುವ ವಿಶ್ವಾಸ ಮತ್ತು ನಂಬಿಕೆಗಳಿಗೆ ಕುಂದು ಬರುತ್ತದೆ. ಸಹಜ ಮತ್ತು ಕಾನೂನುಬದ್ಧವಾದ ಹೊಣೆಗಾರಿಕೆಯಲ್ಲಿ ಅಲಕ್ಷ್ಯ ತೋರಿದಂತಹ ಸರ್ಕಾರಿ ನೌಕರರು ಶಿಸ್ತು ಕ್ರಮಕ್ಕೆ ಒಳಪಡಿಸಲಾಗುತ್ತದೆ. ಸರ್ಕಾರಿ ನೌಕರರು ತಮ್ಮ ಹೆಂಡತಿ ಮತ್ತು ಮಕ್ಕಳನ್ನ ಅನಾದರಣ ಮಾಡಿದಲ್ಲಿ ಅಂತಹ ಸರ್ಕಾರಿ ನೌಕರರ ನಡತೆಯನ್ನ ತೀವ್ರವಾಗಿ ಪರಿಗಣಿಸಲಾಗುವುದು ಹಾಗೂ ಶಿಸ್ತಿನ ಕ್ರಮಕ್ಕೆ ಒಳಪಡಿಸಲಾಗುವುದು ಎಂದು ಈ ಮೂಲಕ ಎಲ್ಲ ಸರ್ಕಾರಿ ನೌಕರರಿಗೆ ಮನದಟ್ಟು ಮಾಡಿದೆ. ಕಣ್ಣನ್ಕುಟ್ಟಿ ಕುಳಾವಿಲ್, ಸರ್ಕಾರದ ಅಧೀನ ಕಾರ್ಯದರ್ಶಿ. ಒಟ್ಟಿನಲ್ಲಿ 6,47,000 ಸರ್ಕಾರಿ ನೌಕರರು ಈ ಆದೇಶವನ್ನು ಸ್ವಾಗತಿಸಿದ್ದಾರೆ. ಕುಟುಂಬದ ಎಲ್ಲರನ್ನೂ ವಿಶ್ವಾಸದಿಂದ ನಡೆಸಿಕೊಳ್ಳುವುದು ಕಡ್ಡಾಯವಾಗಿರೋದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಗುರುಮೂರ್ತಿ ಜೊತೆ ನಂದಿನಿ, ಸುವರ್ಣ ನ್ಯೂಸ್.